ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನ್ನದೇ ಧ್ಯಾನ ಇರುಳಲ್ಲೂ ನಿನ್ನ ಗುಣಗಾನ ಮನೆ ದೇವ ಎಂಬುದವರೆತು ಬೇರೇನು ಕಾಣೆ ತಂದೆ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಾ ಕಂಡ ಬಂಧು ಬಳಗ ಎಲ್ಲವೂ ನೀನೇ ಸ್ವಾಮಿ ನಿನ್ನ ಪಾದ ನಂಬಿ ಬಂದೆ ದಯ ತೋರ ಮಹದೇವ ನಿನ್ನ ಪಾದ ನಂಬಿ ಬಂದೆ ದಯ ತೋರ ಮಹದೇವ ನೀನಿಲ್ಲದ ಬಾಳು ಸುಖವೆಲ್ಲಿದೆ ನೀ ಹರಸದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ ದೇವತೆಗಳನ್ನೇ ಕಾಪಾಡಿದಂತ ಸ್ವಾಮಿ ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ ಸಿರಿತನದ ಸಿಹಿಯ ಕೇಳೆ ಬಡತನದ ಬೇಗೆಯ ತಾಳೆ ನಿನ ಪಾದ ಸೇವೆಗೆಂದೇ ಮುಡಿಪಾಯ್ತು ನನ್ನಿ ಬಾಳೆ ನಾ ಮಾಡಿದಂತ ಪಾಪ ಪರಿಹರಿಸೋ ದೇವಾ ನಾ ಮಾಡಿದಂತ ಪಾಪ ಪರಿಹರಿಸೋ ದೇವಾ ಈ ದಾಸನ ಮೇಲೆ ಮುನಿಸೇತಗೆ ನೀ ಹರಸದ ಬದುಕು ನನಗೆ ತಗೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ಅರ್ಚನಾ ಮ್ಯಾಮ್ ನಮಸ್ಕಾರ ಮರಣ. ನಮಸ್ಕಾರ. ನೀವು ನಗಬೇಕು ಅಂದರೆ ನಾನು ಏನು ಮಾಡ್ಬೇಕು ಹೇಳಿ? ಹಾಡು ಮುಗಿಸಿದ್ಮೇಲೆ ನಗ್ತಾ ಇರ್ತಾರೆ. ಹಾಡುವಾಗಲೂ ನಕ್ಕಿದ್ರೆ ಅಫ್ಕೋರ್ಸ್ ಸ್ಯಾಡ್ ಸಾಂಗ್ಸಲ್ಲಿ ನಕ್ಕೊಂಡು ಹಾಡೋಕ್ಕಾಗಲ್ಲ, ಅರ್ಥ ಆಗತ್ತೆ. ಬಟ್ ಇದು ಭಕ್ತಿಯ ಹಾಡಲ್ವೇ, ಸ್ವಲ್ಪ ನಕ್ಕೊಂಡು ಹಾಡಿದ್ರೆ ಇನ್ನೂ ಲೈವ್ಲಿ ಆಗಿರುತ್ತೆ ಅಷ್ಟೇ ಅಲ್ವಾ? ಆಮೇಲೆ ಇದರ
ಕಂಪೋಸಿಷನ್ನು ಸಂಪೂರ್ಣವಾದ ಕ್ರೆಡಿಟ್ ನಾವು ಸಿ ಅಶ್ವಥ್ ಅವ್ರಿಗೆ ಕೊಡಲೇಬೇಕು. ಮಾದೇಶ್ವರ ನಾನು ಇದಕ್ಕೆ ಮುಂಚೆ ಬಹಳಷ್ಟು ಹಾಡುಗಳನ್ನು ಚಲನಚಿತ್ರದ ಟ್ಯೂನನ್ನು ಫೋಕಿಗೆ ಬಳಸ್ಕೊಂಡು ಸಾಹಿತ್ಯ ಬರೆದಿದ್ದನ್ನು ಕೇಳಿದ್ದೆ, ಬಹಳಷ್ಟು ಹಾಡುಗಳು. ಬಟ್ ಭಾವಗೀತೆಯಿಂದ ಟ್ಯೂನನ್ನು ತಗೊಂಡು ಮಾಡಿದ್ದು ನಾನು ಮೊದಲನೇ ಸಲ ಈ ಹಾಡಲ್ಲಿ ಕೇಳಿದ್ದು. ಯಾಕಂದರೆ ಇದು ನೀನಿಲ್ಲದೆ ನನಗೇನಿದೆ, ಈ ಹಾಡು ಕೂಡ ಈಕ್ವಲಿ ಪಾಪ್ಯುಲರ್ ಆಗಿದ್ದಂತಹ ಹಾಡು, ಆ ಟ್ಯೂನ್ ಅಲ್ವಾ? ನೀವು ಕೇಳಿರ್ಬೋದು ಬಹುಶಃ ಈ ಹಾಡನ್ನ. ಕೇಳಿದ್ದೀನಿ ಮೇಡಮ್, ಕೇಳಿದ್ದೀನಿ. ಸೊ ಇಷ್ಟು ಪಾಪ್ಯುಲರ್ ಆಗಿರುವಂತಹ ಭಾವಗೀತೆಯ ಟ್ಯೂನನ್ನು ಅವ್ರು ತಗೊಂಡು ಜನಪದ ಸಾಹಿತ್ಯಕ್ಕೆ ಅಳವಡಿಸ್ಕೊಂಡಾಗ ಸ್ವಲ್ಪ ಎಲ್ಲ ಅಪಸ್ವರಗಳು, ಕೋಪ, ಅದು ಇದು ಸ್ವಲ್ಪ ಎದ್ದಿತ್ತು ನಮ್ಮ ಫೀಲ್ಡಲ್ಲಿ. ಈ ಹಾಡು ತುಂಬ ಕಷ್ಟ, ಯಾಕಂದರೆ ಮೋಸ್ಟ್ ಆಫ್ ದ ಸಾಂಗ್ ಬರೀ ಹೈ ಪಿಚ್ಚಲ್ಲೇ ಇರೋದು. ನೀವು ತುಂಬ ಅದ್ಭುತವಾಗಿ ಹಾಡಿದ್ರಿ. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮನೆ ದೇವ ಎಂಬುದವರೆತು ಬೇರೇನು ಕಾಣೆ ತಂದೆ. ಯಾಕಂದರೆ ನಿಮಗೆ ಪ್ಲಸ್ ಏನು ಅಂದರೆ ನಿಮಗೆ ಒಳ್ಳೆ ರೇಂಜ್ ಇದೆ, ನಿಮಗೆ ಹೈಯರ್ ನೋಟ್ಸ್ ಹಾಡೋದು ಏನು ಕಷ್ಟ ಅಲ್ಲ. ಹಾಗಾಗಿ ಈ ಹಾಡು ನಿಮ್ಮ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತು. ಆಲಾಪ್ ಮಾಡುವಾಗ ಮಾತ್ರ ಶಾರ್ಪ್ ಹಾಡಿದ್ರಿ ನೀವು ಅಲ್ವಾ? ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತು. ಬಟ್ ಇವತ್ತು ನಿಮ್ಮ ಧ್ವನಿ ಕೂಡ ಕ್ರಿಸ್ಟಲ್ ಕ್ಲಿಯರಾಗಿ ಕೇಳಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ನಿಮ್ಮ ಧ್ವನಿ. ನೆನ್ನೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮೇಡಮ್, ಏನೋ ಮಾದಪ್ಪನ ದಯೆ ಇವತ್ತು ಇಷ್ಟರ ಮಟ್ಟಿಗೆ. ಹೌದಾ? ನಿಜವಾಗ್ಲೂ ಹಾಗಾದ್ರೆ ಇದು ಪವಾಡನೇ? ಇದು ನಿಜವಾಗ್ಲೂ ಪವಾಡನೇ ಮೇಡಮ್. ಆಕ್ಚುಲಿ ಬೇರೆ ಸಂಚಿಕೆಗಳಿಗಿಂತ ಚೆನ್ನಾಗಿ ಕೇಳಿಸ್ತಾ ಇತ್ತು ಇವತ್ತು ನಿಮ್ಮ ಧ್ವನಿ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬಂಧು ಬಳಗ ಎಲ್ಲವೂ ನೀನೇ ಸ್ವಾಮಿ. ನನಗೆ ಹೀಗೆ ಒಂದ್ಸಲಿ ಆಗಿತ್ತು. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ, ತುಂಬ ದೊಡ್ಡ ಕಾರ್ಯಕ್ರಮ, ಅದು ಶೂಟ್ ಮಾಡಿ ಚಾನಲ್ಗೆ ಪ್ರಸಾರಕ್ಕೆ ಹಾಕುವಂಥ ಕಾರ್ಯಕ್ರಮ. ಅಲ್ಲಿ ನಾನು ಎಮ್ಮ ಮನೆ ಅಂಗಳದಿ ಹಾಡನ್ನು ಹಾಡಬೇಕು, ಈ ಶ್ರುತಿಯಲ್ಲಿ ಕಿರ್ಚಬೇಕು ಹೈ ಪಿಚ್ಚಲ್ಲಿ. ನನಗೆ ಅವತ್ತು ಬೆಳಗ್ಗೆ ಹೇಳ್ತೀನಿ, ಇಷ್ಟೇ, ಧ್ವನಿನೇ ಬರ್ತಾಯಿಲ್ಲ, ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ನಾನು ಅವರಿಗೆ ಕಾರ್ಯಕ್ರಮದವ್ರಿಗೆ ಫೋನ್ ಮಾಡಿದೆ, ಬೇರೆ ಯಾರಿಗ ಕೈಲಾದರೂ ಹಾಡಿಸ್ಬಿಡಿ, ನನ್ನ ಕೈಲಿ ಆಗ್ತಾನೇ ಇಲ್ಲ, ಇನ್ನು ಸಂಜೆ ಒಳಗಿದ್ದು ಸರಿ ಹೋಗಲ್ಲ ಇದು ಅಂತ. ಅವರು ಏನಾಗಲ್ಲ, ನೀನು ಬಾ, ನೀನು ಸರಿ ಹೋಗುತ್ತೆ ಅಂತಂದರು. ಬಿ ವಿ ಶ್ರೀನಿವಾಸ್ ಅವರು. ಆಯಿತಾ, ಬಾಮ್ಮ ನೀನು ಸರಿ ಹೋಗುತ್ತೆ, ಬಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಬಾ ಅಂದರು. ಆದರೆ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಅವತ್ತು ಪುಣ್ಯಕ್ಕೆ ಫ್ರೀ ಇದ್ದರು. ನೀನು ಎಲ್ಲರೂ ಒಟ್ಟಿಗೆ ಹೋಗಬೇಡ, ಅಲ್ಲಿ ಹೋದರೆ ನೀನು ಮಾತಾಡೋ ಪ್ರಯತ್ನ ಮಾಡ್ತೀಯ, ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ, ದಾರಿ ಉದ್ದಕ್ಕೂ ಸುಮ್ಮನೆ ಮೌನ ವ್ರತ ಮಾಡಿಕೊಂಡು ಬಾ ಅಂತಂದ್ಬಿಟ್ಟು ನಾನು ಇದರಲ್ಲಿ ಫ್ಲಾಸ್ಕಲ್ಲಿ ಕಷಾಯ ಇಟ್ಕೊಂಡು ಕುಡ್ಕೊಂಡು ಸಿಪ್ ಮಾಡ್ಕೊತ ಹೋದೆ. ಅಲ್ಲಿ ಹೋಗುವಾಗ ಸ್ವಲ್ಪ ಮಾತಾಡಲಿಕ್ಕೆ ಬರ್ತಾಯಿತ್ತು. ಆವಾಗಲೂ ಅವ್ರಿಗೆ ಹೋಗಿ ಹೇಳಿದೆ, ಇನ್ನೇನು 1 ಅವರಲ್ಲಿ ಶುರುವಾಗಬೇಕು ಕಾರ್ಯಕ್ರಮ. ಆವಾಗಲೂ ಹೇಳಿದೆ, ಸರ್ ದಯವಿಟ್ಟು ಬೇರೆ ಯಾರಿಗಾದರೂ ಕೊಟ್ಟುಬಿಡಿ ಅಥವಾ ಕ್ಯಾನ್ಸಲ್ ಮಾಡಿ, ನಾನು ವಾಪಸ್ ಹೋಗ್ತೀನಿ ಅಂತ. ಏನಾಗಲ್ಲ ಹಾಡಮ್ಮ ಅಂದರು. ಶ್ರುತಿ ಕಮ್ಮಿ ಮಾಡ್ಕೊಂಡು ಹಾಡಲ್ಲ ಅಂದರು, ಅದು ಬೇಡ ಅಂದರು. ಆಮೇಲೆ ಸ್ಟೇಜಿಗೆ ಹೋಗುವಾಗ ಹೇಳಿದೆ, ದೇವರೇ ಎಲ್ಲ ನಿನ್ನ ಮೇಲೆ ಹಾಕಿದ್ದೀನಿ, ತಪ್ಪೋ ಒಪ್ಪೋ ನೆಪ್ಪೋ ನಿನಗೆ ಬಿಟ್ಟಿದ್ದು, ನನ್ನನ್ನು ನೀನೇ ಕಾಪಾಡಬೇಕು ಅಂದ್ಕೊಂಡು ಸ್ಟೇಜ್ ಮೇಲೆ ಹೋದೆ. ಅದು ಹೇಗೆ ಹಾಡಿದೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಎಲ್ಲೂ ಏನೂ ಕಷ್ಟಪಡದೆ ಆ ಹೈ ಪಿಚ್ಚಲ್ಲಿ ಕಿರ್ಚಿ ಹಾಡು ಮುಗಿಸ್ದೆ. ಹಾಡು ಮುಗಿಸಿ ವಾಪಸ್ ಬ್ಯಾಕ್ ಸ್ಟೇಜಿಗೆ ಬರ್ತೀನಿ, ಮತ್ತೆ ವಾಯ್ಸ್ ಹೋಯ್ತು. ಅದಷ್ಟು ಜಾಗಕ್ಕೆ ಮಾತ್ರ ನನ್ನ ವಾಯ್ಸ್ ಇದ್ದಂಗೆ ಇತ್ತು. ಯಾರೋ ಬಂದು ಹಿಂಗೆ ತಗೋ, ಇಷ್ಟೊತ್ತು ತನಕ ನೀನು ಕೊಡ್ತೀನಿ. ಜಯದ್ರಥಂಗೆ ವರ ಸಿಕ್ಕಿರುತ್ತಲ್ಲ, ಅದೊಂದು ಚಕ್ರವ್ಯೂಹದ ದಿವಸ ಮಾತ್ರ ಅವನಿಗೆ ವಿಶೇಷವಾದ ಪವರು. ಹಾಗೆ ಅವತ್ತೇನೋ ನನಗೆ ದೇವರು ಈ ಒಂದು ಹಾಡು ಹೇಳೋ ತನಕ ನಿಂಗೆ ಸ್ವಲ್ಪ ಶಕ್ತಿ ಕೊಡ್ತೀನಿ ಅಂದಂಗಿತ್ತು. ಹಾಗೆ ಬಹುಶಃ ಇವತ್ತು ನಿಮಗೆ ಖಂಡಿತ ದೇವ್ರನ್ನ ನೀವು ಸಂಪೂರ್ಣವಾಗಿ ನಂಬಿದ್ರೆ ಕೈ ಬಿಡಲ್ಲ ಮಾರಣ್ಣವ್ರೆ. ಮೃತ್ಯುಂಜಯ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಯಾಕೆಂದರೆ ಬೆಳಗ್ಗೆ ಅವರೇ ನನ್ನ ಮೈಂಡಲ್ಲಿ ಬೇರೆ ರೀತಿಯೇ ಆಲೋಚನೆ ಇತ್ತು, ಅವರು ತುಂಬ ತಿದ್ದಿ ಬುದ್ಧಿ ಹೇಳಿ ಕಳಿಸಿದ್ರು ನನಗೆ. ಇಲ್ಲಿ ಮಾತಾಡಲಿಕ್ಕೂ ಆಗ್ತಾ ಇರಲಿಲ್ಲ ನೆನ್ನೆ ಎಲ್ಲ ನನಗೆ. ಇವತ್ತು ಇಷ್ಟರ ಮಟ್ಟಿಗೆ ಕ್ಲಿಯರ್ ಆಗುತ್ತೆ ವಾಯ್ಸು ಅನ್ನೋ ಗ್ಯಾರಂಟಿನೇ ಇರಲಿಲ್ಲ ನಾನು. ನೋಡಿ, ಇಂಥ ಹಾಡನ್ನು ಆರಿಸ್ಕೊಂಡು ಇಷ್ಟು ಹೈ ಪಿಚ್ಚಿನ ಹಾಡನ್ನು ಸರಾಗವಾಗಿ ಹಾಡಿ ಮುಗಿಸಿದ್ರಲ್ಲ, ಫ್ಯಾಂಟಾಸ್ಟಿಕ್ ಮಾರಣ್ಣ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್. ನಿಮಗೆ ಲೋ ನೋಟ್ಸ್ ಮಾತ್ರ
ನೀ ನೀ ಇಲ್ಲದೆ ನನಗೆ ಬದುಕೆಲ್ಲಿದೆ ಅದು ಹಾಡುವಾಗ ಮತ್ತು ಲೋ ಹೋಗುವಾಗ ನಿಮಗೆ ಆ ಲೋವರ್ ನೋಟ್ಸು ಸ್ವಲ್ಪ ರೀಚ್ ಆಗ್ತಿರ್ಲಿಲ್ಲ. ನೀವು ಸ್ವಲ್ಪ ಲೋವರ್ ನೋಟ್ಸನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯೂಶ್ವಲಿ ಹೈ ಪಿಚ್ಚಲ್ಲಿ ಹಾಡೋರಿಗೆ ಲೋವರ್ ನೋಟ್ಸ್ ಹೋಗೋದಿಲ್ಲ, ಕಷ್ಟ ಅಲ್ವಾ? ಸೊ ನಾವು ಯಾವುದೇ ರೀತಿಯ ರೇಂಜಲ್ಲೂ ಹಾಡಲಿಕ್ಕೆ ತಯಾರು ಮಾಡ್ಕೋಬೇಕಾಗತ್ತೆ ಗಂಟ್ಲನ್ನು, ಅಲ್ವಾ? ಓಕೆ ಮೇಡಮ್. ಈಗ ನೀವು ರೆಕಾರ್ಡಿಂಗ್ ಹೋಗ್ತೀರಾ, ಅವ್ರು ಮೊದಲೇ ಕಂಪೋಸ್ ಮಾಡಿಬಿಟ್ಟಿರ್ತಾರೆ ಮ್ಯೂಸಿಕ್ ಡೈರೆಕ್ಟ್ರು. ಹೌದಾ? ಕೆಲವ್ರು ಇರ್ತಾರೆ ನಮ್ಮ ಪ್ಲಸ್ ಮೈನಸನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕಂಪೋಸ್ ಮಾಡೋರು. ಬಟ್ ಯೂಶ್ವಲಿ ಟ್ರ್ಯಾಕ್ ರೆಡಿಯಾಗಿ ಹೋಗಿರುತ್ತೆ, ನೀವು ಅದಕ್ಕೆ ಹಾಡಬೇಕು ಆಗ್ತಾಯಿಲ್ಲ ಅಂದಾಗ ಏನು ಮಾಡ್ತೀರಿ, ಅಲ್ವಾ? ಆ ಶ್ರುತಿಯಲ್ಲಿ ಹಾಡಬೇಕು ಅಂದಾಗ. ಸೊ ಪ್ರೊಫೆಷ್ನಲ್ ಸಿಂಗಿಂಗ್ ಅಂತ ಹೋಗುವಾಗ ರೇಂಜ್ ಲೋ ಹೈ ಎರಡೂ ಹಿಡಿತದಲ್ಲಿ ಇಟ್ಕೊಳ್ಳೋ ಥರ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರಿಗೆ ಒಳ್ಳೆಯದು. ಓಕೆ, ಓಕೆ ಮೇಡಮ್. ಒಳ್ಳೆಯದಾಗಲಿ ಮರಣ್ಣ. ಥ್ಯಾಂಕ್ಸ್ ಮ್ಯಾಮ್. ವೇಮ್ಗಲ್ ಸರ್. ಮರಣವರೇ, ಸರ್ ಹೇಳಿ. ಮಹದೇಶ್ವರನ ಮೇಲೆ ಭಾಳಷ್ಟು ಭಕ್ತಿಗೀತೆಗಳಿದ್ದಾವೆ ಅಲ್ವೇ? ಅದರಲ್ಲೂ ಈ ಹಾಡಂತೂ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅನೇಕ ಭಕ್ತಿಗೀತೆಗಳಲ್ಲಿ ಇದು ಇತ್ತೀಚೆಗೆ ತುಂಬ ಜನಪ್ರಿಯಗೊಂಡಿರ್ತಕ್ಕಂಥ ಹಾಡು. ಮತ್ತು ಈ ಹಾಡು ಕೇಳ್ತಾ ಇದ್ದರೆ ಒಂದು ರೀತಿ ತಾನಾಗೇ ದೇವರು ಆವರಿಸ್ಕೊಂಡಂಗೆ ಇರುತ್ತೆ. ಅಂಥ ಚರಣಗಳು, ಅಂಥ ಅರ್ಥಗರ್ಭಿತವಾದ ಪದಗಳು ಹಾಡಲಿದೆ. ನಾ ಮಾಡಿದಂಥ ಪಾಪ ಪರಿಹರಿಸೋ ದೇವಾ, ಈ ದಾಸನ ಮೇಲೆ ಮುನಿಸೇತಕ್ಕೆ. ನಿಮಗೆ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಸಹ ನೋಡಿ, ಮಲೆ ಮಹದೇಶ್ವರ ನಿಮ್ಮ ಮೈ ಮೇಲೆ ಬಂದು ಇವತ್ತು ಏನು ನಿಮ್ಮ ಧ್ವನಿಗೆ ಅವರು ದೇವರು ಸಾಕ್ಷಿಯಾಗಿ ಈ ವೇದಿಕೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರ ಅಲ್ವೇ? ಹಾಂ, ಆ ದೇವ್ರಿಗೊಂದು ನಮಸ್ಕಾರ. ನಾವೆಲ್ಲರೂ ಸೇರಿ ಆ ಮಲೆ ಮಹದೇಶ್ವರಿಗೆ ಒಂದು ಸಾರಿ ಉಘೆ ಅಂತ ಹೇಳೋಣ. ಏನಂತೀರಿ? ಉಘೆ ಮಾದಪ್ಪ. ಉಘೆ. ತುಂಬ ಚೆನ್ನಾಗಿ ಆಡಿದ್ರಿ ಎಲ್ಲ. ಇನ್ನೇನು ಅದ್ರ ಬಗ್ಗೆ ಅನುಮಾನ ಬೇಡ. ಇನ್ನು ಒಳ್ಳೊಳ್ಳೆ ಗೀತೆಗಳನ್ನ ನಿಮ್ಮ ಕಂಠದಲ್ಲಿ ಮೂಡಿ ಬರಲಿ. ಹಾಂ, ಮುನಿರಾಜು ಸರ್. ಮರಣರೇ, ಸರ್ ಹೇಳಿ. ಚರಣದಲ್ಲಿ ಸಾಹಿತ್ಯ ಮಿಸ್ ಮಾಡ್ಕೊಂಡ್ರಿ. ಮೊದಲನೇ ಚರಣದಲ್ಲಿ ನಿಮ್ಮ ಸಾಹಿತ್ಯನೇ ಸೇರಿಸ್ಕೊಂಡು ಮ್ಯಾನೇಜ್ ಮಾಡಿದ್ರಿ. ಹೌದು ಸರ್. ಹೌದು ತಾನೇ? ಹೌದು ಸರ್, ಹೌದು. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲಿ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನೀ ಪ್ರಾಣ ಅಲ್ವಾ? ಅದ್ರ ಬದಲು ಬೇರೆ ಏನೋ ಹೇಳಿದ್ರಿ ನೀವು. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮನೆ ದೇವ ಎಂಬುದವರೆತು ಬೇರೇನು ಕಾಣೆ ತಂದೆ ಅಲ್ವಾ? ಇರಲಿ, ಆದರೆ ಆ ಜಾಣತನ ಮೇರಿದ್ರಲ್ಲ, ಏನೋ ಒಂದು ಪದನ ಸೇರಿಸ್ಕೊಂಡು ಅದನ್ನು ಯಾರಿಗೂ ಗೊತ್ತಾಗ್ದಂಗೆ ಹಾಡ್ಬಿಟ್ರಲ್ಲ. ಮಹದೇಶ್ವರನೇ ಕೊಟ್ಬಿಟ್ಟು ನಿಮ್ಗೆ ಪದಗಳನ್ನ ತಗೊಂಡು ಹಾಡ್ಬಿಡಪ್ಪ, ಏನೋ ಒಂದು ಒಟ್ಟಾರೆ ಹಾಡು ಮುಗಿಬೇಕು. ಈ ಹಾಡು ಬಗ್ಗೆ ಒಂದು ದೊಡ್ಡ ವಿವಾದ ಎದ್ದಿತ್ತು ಸುಗಮ ಸಂಗೀತ ಕ್ಷೇತ್ರ ಮತ್ತು ಜನಪದ ಕ್ಷೇತ್ರದಲ್ಲಿ. ಎಲ್ಲರೂ ಅಶ್ವಥ್ ಸರ್ಗೆ ಹೋಗಿ ನೋಡಿ ಈ ಥರ ಆಗಿದೆ, ಏನು ಮಾಡ್ತೀರಿ, ಎಲ್ಲ ಟ್ಯೂನನ್ನು ಕದ್ದು ಈ ಥರ ಮಾಡ್ತಾರೆ, ಹಾಗೆ ಹೀಗೆ ಅಂತ ನಡೀತಾ ಇತ್ತಲ್ಲ. ಆಗ ಎಲ್ಲ ಸೇರಿಕೊಂಡು ಮಾದೇಶ್ವಾಮಿಯವ್ರಿಗೆ ಹೋಗಿ ಫಸ್ಟ್ ಅವ್ರ ಹತ್ರ ಮಾತಾಡಿ ಅಂತಂದಾಗ ಒಂದು ಹಣ್ಣಿನ ಬುಟ್ಟಿ ಹೂ ಇಟ್ಕೊಂಡೋಗಿ, ಸ್ವಾಮಿ ತಪ್ಪಾಗ್ಬಿಟ್ಟದೆ, ಒಪ್ಪಿಸ್ಕೋಬೇಕು. ಈ ಮಾದೇಶ್ವರ ಹಾಡು ಕ್ಯಾಸೆಟ್ಟು ತುಂಬ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಅಮೇರಿಕದ 2,000 ಕ್ಯಾಸೆಟ್ ಅವತ್ತಿನ ಕಾಲಕ್ಕೆ. ಆತ ಜೀವಮಾನದಲ್ಲಿ ನೋಡದೇ ಇರೋಷ್ಟು ಸಂಪಾದನೆ ಮಾದೇಶ್ವಾಮಿಗೆ ಬರ್ತಾಯಿತ್ತು. ಸಹಜವಾಗಿ ಇದು ಅನಿಸುತ್ತೆ, ಟ್ಯೂನ್ ಕಾಪಿರೈಟ್ಸ್ ಇರುತ್ತೆ. ದೊಡ್ಡವರ ದೊಡ್ಡತನ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ಅಶ್ವಥ್ ಸರ್ ಅವರು. ಅವ್ರ ಹತ್ರ ಹೋಗಿ ಕೇಳ್ಕೊಂಡಾದ್ಮೇಲೆ, ಹೌದಾ ಮಾಡಿದ್ಯಾ, ಏನು ಮಾಡಿದ್ಯಾ, ಅದನ್ನು ಮಾದೇಶ್ವರನ ಮೇಲೆ ಮಾಡಿದ್ದೀನಿ, ಬದುಕೊಂಡೆ ಹೋಗಪ್ಪ, ಮಾದೇಶ್ವರನ್ ತಾನೇ, ಇನ್ಯಾರ್ದು ಮಾಡಿಲ್ವಲ್ಲ, ಬಾಡವ ಬದುಕೋ ಹೋಗು, ಅದರಿಂದ ಏನು ಬೇಜಾರೇನಿಲ್ಲ, ಮುಂದೆ ಹಿಂಗೆ ಮಾಡಬೇಡ ಅಂತ ಹೇಳಿಬಿಟ್ಟು ಕಳಿಸಿದ್ರಂತೆ. ಈ ಥರದ್ದು ಇವತ್ತೇನಾರು ಆಗಿದ್ದಿದ್ರೆ ಯಾರಾದರೂ ಬಿಡ್ತಿದ್ರ ಅದನ್ನು? ಎಷ್ಟು ಕೇಸ್ಗಳು ನಡೀತಾ ಇದೆ ಗೊತ್ತಾ? ಇದೇ ಕಾಣದ ಕಡಲಿಗೆ ಹಾಡನ್ನು ಸಿನಿಮಾಗೆ ಬಳಸ್ಕೊಂಡಾಗೂ ಕೂಡ ಒಂದು ಕಂಪ್ನಿಯವರು ಅದ್ರ ಮೇಲೆ ಕೇಸ್ ಹಾಕಿದರು. ಈ ಥರದ್ದು ತುಂಬ ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ನಿಜವಾಗ್ಲೂ ಅಶ್ವಥ್ ಸರ್ ಅವ್ರಿಗೆ ಜೋರು ಚಪ್ಪಾಳೆ ಯಾಕೆ ಕೊಡಬೇಕು ಅಂತಂದರೆ, ಒಬ್ಬ ಸಾಮಾನ್ಯ ಜನಪದ ಹಾಡುಗಾರ ಕಣಪ್ಪ ನೀನು, ಏನೋ ಮಾದೇಶ್ವರನ ಮೇಲೆ ಹಾಡ್ಬಿಟ್ಟಿದೆಯಾ, ಇನ್ನು ಅದ್ರ ಮೇಲೆ ನಾನು ಯಾಕೆ ಬರಲಿ, ಆ ದೇವರು ನಿನ್ನನ್ನು ಕಾಪಾಡಲಿ ನಮ್ಮನ್ನು ಕಾಪಾಡಲಿ, ಬದುಕು ಅಂತ ಹೇಳಿ ಕಳಿಸಿದ್ರಂತೆ. ಈ ದೊಡ್ಡತನಕ್ಕೆ
ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅಶ್ವಥ್ ಸರ್ ಅವರು ಒಂದು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಒಂಥರ ಏನ್ರಿ ಯಾಕ್ರಿ ಈ ಥರ ಅವರು ಆ ಥರನೇ ಮಾತಾಡ್ತಿದ್ದಿದ್ದು ನೋಡಿದ್ರೆ ಹೊರಟಿನ ಮನುಷ್ಯ, ಈ ಮನುಷ್ಯ ಹೊರಟಾಗಿ ಮಾತಾಡ್ತಾರೇನೋ ಅಂತ ಅಂದ್ಕೋಬೇಕು. ಅವರು ಮಗುನಂಥ ಮನಸ್ಸು ಅವ್ರದ್ದು, ಮಗುನಂಥ ಮನಸ್ಸು. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಸಾಂಗ್ ರೆಕಾರ್ಡ್ ನಡೀತಾ ಇತ್ತಂತೆ. ರೆಕಾರ್ಡ್ ನಡೀತಿದ್ದಂಗೆ ಇದ್ದಕ್ಕಿದ್ದಂಗೆ ಅಳಕ್ಕೆ ಶುರು ಮಾಡಿದ್ರಂತೆ ಅಶ್ವಥ್ ಅವರು. ಯಾಕೆ ಅಳ್ತಿದ್ದಾರೆ ಅಂತ ಗೊತ್ತಿಲ್ಲ, ಏನು ಕಾರಣ ಅಂತ ಹೋಗಿ ಕೇಳಿದ್ರೆ ಅವ್ರ ಮನೆಯಲ್ಲಿ ಒಂದು ನಾಯಿ ಮರಿ ತುಂಬ ಪೆಟ್ಟವರು ಸಾಕೊಂಡಿದ್ರೆ ಒಂದು ತೀರ್ಕೊಂಬಿಟ್ಟಿದೆ. ಮಕ್ಕಳತ್ತಂಗೆ ಬಿಕ್ಕಿ 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 ಹೇಳ್ತಾ ಇದ್ರಂತೆ. ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿಯ ಒಳಗಡೆ ಹೋದಾಗ ಎಂತೆಂಥ ಭಾವನೆಗಳಿರ್ತವಲ್ವ. ಹಾಗಾಗಿ ದೊಡ್ಡವರೆಲ್ಲ ಇದೇ ಥರನೇ ಬದುಕಿರ್ತಾರೆ. ಈ ಹಾಡು ಬಂದಾಗ ಈ ಥರದ್ದೆಲ್ಲ ಒಂದು ಸನ್ನಿವೇಶ ನೆನಪಾಯಿತು ನನಗೆ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ರಿ, ಆದರೆ ಅದು ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಅದು ಸಲ್ಲೇಬೇಕು. ಹಾಗಾಗಿ ಅಶ್ವಥ್ ಸರ್ಗೆ ಅವರ ಇದಕ್ಕೆ ದೊಡ್ಡ ನಮಸ್ಕಾರ. ಅವ್ರಿಗೆ ನಾನು ಎದ್ದು ನಮಸ್ಕಾರ ಮಾಡ್ತಾಯಿದ್ದೀನಿ. ಮತ್ತೆ ಹುಟ್ಟು ಬರಲಿ ಅಂತ ಚೇತನಗಳು ಹುಟ್ಟು ಬರಲಿ. ಅನಂತ ಸ್ವಾಮಿ, ಅಶ್ವಥ್ ಸರ್ ಅಂತವರು ಈ ಕ್ಷೇತ್ರಕ್ಕೆ ಬೇಕು. ಒಳ್ಳೆಯದಾಗಲಿ. ಮಾರಣ.